ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗಾಗಿ ಇವತ್ತು ಲಿಖಿತ ಪರೀಕ್ಷೆ. ಬೆಳಗಾವಿಯಲ್ಲಿ ಬಿಗಿ ಭದ್ರತೆಯಲ್ಲಿ ಪ್ರಶ್ನೆ ಪತ್ರಿಕೆ ರವಾನೆ. ಡಿಸಿ ಮೊಹಮ್ಮದ್ ರೋಷನ್ ನೇತೃತ್ವದಲ್ಲಿ ಪ್ರಶ್ನೆ ಪತ್ರಿಕೆ ರವಾನೆ. ನಗರದ ಜಿಲ್ಲಾ ಖಜಾನೆ ಕಾರ್ಯಾಲಯದಲ್ಲಿ ತಂತ ಪ್ರಶ್ನೆ ಪತ್ರಿಕೆಗಳು. ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 61 ಪರೀಕ್ಷಾ ಕೇಂದ್ರಗಳು. ಬೆಳಗಾವಿಯಲ್ಲಿ 25,164 ಅಭ್ಯರ್ಥಿಗಳಿಂದ ಪರೀಕ್ಷೆಯನ್ನ ಬರೆಯಲಾಗಿದೆ. ಪೊಲೀಸ್ ಕಾನ್ಸ್ಟೇಬಲ್ಸ್ ನೇಮಕಾತಿಗಾಗಿ ಇವತ್ತು ಲಿಖಿತ ಪರೀಕ್ಷೆ. ಬೆಳಗಾವಿಯಲ್ಲಿ ಬಿಗಿ ಭದ್ರತೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ರವಾನೆ ಮಾಡಲಾಗಿದೆ. ಡಿಸಿ ಮೊಹಮ್ಮದ್ ರೋಷನ್ ಅವರ ನೇತೃತ್ವದಲ್ಲಿ ಪ್ರಶ್ನೆ ಪತ್ರಿಕೆ ರವಾನೆ. ನಗರದ ಜಿಲ್ಲಾ ಖಜಾನೆ ಕಾರ್ಯಾಲಯದಲ್ಲಿ ಇತ್ತು ಪ್ರಶ್ನೆ ಪತ್ರಿಕೆಗಳು. ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 61 ಪರೀಕ್ಷಾ ಕೇಂದ್ರಗಳು. ಬೆಳಗಾವಿಯಲ್ಲಿ 25,164 ಅಭ್ಯರ್ಥಿಗಳಿಂದ ಪರೀಕ್ಷೆ. I would request the media. I would request the media. ಇದಕ್ಕೆ ಸಂಬಂಧಪಟ್ಟಂತೆ ತಯಾರಿ ಸಿದ್ಧತೆಗಳೆಲ್ಲ ಹೇಗಾಗಿದೆ? ನಮ್ಮ ಪ್ರತಿನಿಧಿ ಶ್ರೀಧರ್ ಡಿಸಿ ಮೊಹಮ್ಮದ್ ರೋಷನ್ ಅವರನ್ನು ಮಾತಾಡಿಸಿದ್ದಾರೆ. ಕೇಳೋಣ ಬನ್ನಿ ಏನು ಹೇಳಿದ್ದಾರೆ. ಇಂದು ರಾಜ್ಯಾದ್ಯಂತ ಪೊಲೀಸ್ ಇಲಾಖೆಯಿಂದ ಏನು ಕಾನ್ಸ್ಟೇಬಲ್ ಹುದ್ದೆಗಳಿದ್ದಾವೆ, ಆ ಹುದ್ದೆಗಳ ಪರೀಕ್ಷೆ ನಡೀತಾ ಇದೆ. ಹಾಗಾಗಿ ಇವತ್ತು ಆ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಬೆಳಗಾವಿಯ ಜಿಲ್ಲಾ ಖಜಾನೆ ಕೇಂದ್ರದಿಂದ ಈಗ ರವಾನೆ ಆಗ್ತಿರ್ತಕ್ಕಂಥ ನಾನು ತೋರಿಸ್ತಾ ಇದ್ದೀನಿ. ಬೆಳಗಾವಿ ಜಿಲ್ಲಾ ಖಜಾನೆ ಏನಿದೆ, ಬೆಳಗಾವಿ ಸದಾಶಿವನಗರದಲ್ಲಿರ್ತಕ್ಕಂಥ ಈ ಒಂದು ಜಿಲ್ಲಾ ಖಜಾನೆಯಲ್ಲಿ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಬಿಗಿ ಭದ್ರತೆಯಲ್ಲಿ ಈ ಒಂದು ಖಾಸಗಿ ವಾಹನಗಳು ಕಳಿಸ್ಕೊಡ್ಲಾಗ್ತಾ ಇದೆ. ಪೊಲೀಸ್ ಇಲಾಖೆ ಆಗಿರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು, ಏನು ಈ ಒಂದು ಅಧಿಕಾರಿಗಳ ಭದ್ರತೆಯಲ್ಲಿ ಅಂದರೆ ಶಸ್ತ್ರಾಸ್ತ್ರಗಳ ಒಂದು ಭದ್ರತೆಯಲ್ಲಿ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿಂದ ಏನು ರವಾನೆ ಮಾಡ್ತಿರ್ತಕ್ಕಂಥ ಪ್ರಮುಖವಾಗಿ ಹೇಳಬೇಕಂದ್ರೆ ಈಗಾಗಲೇ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರೇ ಖುದ್ದು ಈ ಒಂದು ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳೇನಿದ್ದು ಆ ಒಂದು ಕೊಠಡಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದರೆ ಅವರ ಸಮ್ಮುಖದಲ್ಲೇ ಒಂದು ಪ್ರಶ್ನೆ ಪತ್ರಿಕೆಗಳು ಈಗ ಬೆಳಗಾವಿ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಏನು ಪರೀಕ್ಷಾ ಕೇಂದ್ರಗಳಿಗೆ ರವಾನೆ ಆಗ್ತಾ ಇದೆ. ಯಾಕಂದರೆ ದೇಶಾದ್ಯಂತ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ಬೋದು, ಜೊತೆಗೆ ಈ ಹಿಂದೆ ಕರ್ನಾಟಕದಲ್ಲಿ PSI ಏನು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ಬೋದು, ಜೊತೆಗೆ ಅಕ್ರಮ ಆಗಿರ್ಬೋದು. ಅದರ ಜೊತೆಗೆ ಏನಂದರೆ ಈ ಹಿಂದೆ ನಡೆದಂಥ ಕಾನ್ಸ್ಟೇಬಲ್ ಹುದ್ದೆಗಳ ಪರೀಕ್ಷೆಯಲ್ಲಿ ಕೂಡ ಅಕ್ರಮ ಆಗಿರ್ತಕ್ಕಂಥಾಗಿರ್ಬೋದು. ಇವೆಲ್ಲವೂ ಕೂಡ ಒಂದು ಸಂಚಲನ ಸೃಷ್ಟಿಯಾಗಿದ್ದು, ಜೊತೆಗೆ ಸಾಕಷ್ಟು ಒಂದು ಏನು ತನಿಖೆಗಳು ನಡೆದು ಆ ತನಿಖೆಯಲ್ಲಿ ಸಾಕಷ್ಟು ಜನರು ಕೂಡ ಅರೆಸ್ಟ್ ಆಗಿರ್ತಕ್ಕಂಥ ಪ್ರಕರಣಗಳು ಹಿಂದೆ ಆಗಿದ್ದು. ಹಾಗಾಗಿ ಈಗ ಏನಂದರೆ ಯಾವುದೇ ಕಾರಣಕ್ಕೂ ಒಂದು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಒಂದು ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಸ್ವತಃ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರೇ ಏನು ಪ್ರಮುಖವಾಗಿ ಜಿಲ್ಲಾಧಿಕಾರಿ ಸ್ವತಃ ಖುದ್ದು ಒಂದು ಭೇಟಿ ಕೊಟ್ಟು ಒಂದು ಪರಿಶೀಲನೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಈ ಒಂದು ಸರ್ಕಾರಿ ಪರೀಕ್ಷೆಗಳಿಗೆ ನಡೀತವೆ, ಪರೀಕ್ಷೆಗಳಲ್ಲಿ ಯಾವುದೇ ರೀತಿ ಅಕ್ರಮಗಳಾಗ್ಬೋದು. ಅದರಲ್ಲೂ ಕೂಡ ಏನು ಸಿವಿಲ್ ಪರೀಕ್ಷೆಗಳಿಂದಾವೆ, ಸಿವಿಲ್ ಪರೀಕ್ಷೆಗಳು ಕೂಡ ಯಾವುದೇ ಕಾರಣಕ್ಕೂ ಒಂದು ಏನು ಅಕ್ರಮ ಆಗಬಾರ್ದು ಅಂತ ನಿಟ್ಟಿನಲ್ಲಿ ಜೊತೆಗೆ ನಮ್ಮ ಜೊತೆ ಮಾತಾಡೋಕ್ಕೆ ಸ್ವತಃ ಜಿಲ್ಲಾಧಿಕಾರಿ ಇದ್ದಾರೆ. ಸರ್, ಇವತ್ತು ಪ್ರಶ್ನೆ ಪತ್ರಿಕೆಗಳನ್ನು ರವಾನೆ ಮಾಡ್ತಾ ಇದ್ದಾರೆ. ಎಲ್ಲ ಸಿದ್ಧತೆಗಳಾಗಿದ್ದಾವೆ ಶ್ರೀಧರ್. ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮುಖ್ಯ ಕಾರ್ಯದರ್ಶಿಗಳು ಎಲ್ಲ DC, SP, ಕಮಿಷನರ್ ಆಫ್ ಪೊಲೀಸ್ ಅವರ ಜೊತೆ ಒಂದು ಸಭೆ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ನ್ಯೂನತೆಗಳು ಇರಬಾರ್ದು, ಲೋಪದೋಷಗಳು ಇರಬಾರ್ದು, DC ಅವರು ಖುದ್ದಾಗಿ ನೋಡಬೇಕಂತ ಹೇಳಿದ್ದಾರೆ. ನಾನು DDP ಅವರು, ADC ಅವರು, ಡೆಪ್ಯೂಟಿ ಡೈರೆಕ್ಟರ್ ಟ್ರೆಷರೀಸ್, ನಾವು ಮೊನ್ನೆ ಕುಮಾರ್ ಗಂಧರ್ವ್ ಆಡಿಟೋರಿಯಮಲ್ಲಿ ಒಂದು ದೊಡ್ಡ ಮಟ್ಟದ ವರ್ಕ್ಶಾಪ್ ಮಾಡಿದ್ದೀವಿ. ಅಭ್ಯರ್ಥಿಗಳು ಯಾವ ರೀತಿಯ ಡ್ರೆಸ್ ಕೋಡ್ ಹಾಕ್ಕೋಬೇಕು, ಹಾಗೂ ಆ ಡ್ರೆಸ್ ಕೋಡ್ನ ಹೆಂಗೆ ನಾವು ಫ್ರಿಸ್ಕಿಂಗ್ ಮಾಡಬೇಕು, ಎಷ್ಟು ಟೀಮ್ಸ್ ಸೆಂಟರ್ಗಳಲ್ಲಿ ಇರಬೇಕು, ಸೆಂಟ್ರಲ್ಲಿ CCTV ಕ್ಯಾಮ್ರಾ ಇರೋದು, ಫೇಶಿಯಲ್ ರೆಕಗ್ನಿಷನ್ ಇರೋದು, ಎಲ್ಲವನ್ನು ನಾವು ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ನನ್ನ ಪ್ರಕಾರ ಬೆಳಗಾವಿ ನಗರದಲ್ಲಿ ಹಾಗೂ ನಮ್ಮ ಇಡೀ ಜಿಲ್ಲೆನಲ್ಲಿ ಯಾವುದೂ ತೊಂದರೆ ಆಗಲ್ಲ. ಸ್ಟ್ಯಾಟಿಸ್ಟಿಕ್ಸ್ ನೋಡಬೇಕಂದ್ರೆ ಬೆಳಗಾವಿ ನಗರದಲ್ಲಿ ಒಂದು 46 ಸೆಂಟರ್ಗಳಿದ್ದಾವೆ. ಅದೇ ರೀತಿ ಬೆಳಗಾವಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ 15 ಸೆಂಟರ್, ಟೋಟಲ್ 61 ಸೆಂಟರ್ಗಳಲ್ಲಿ 25,164 ಅಭ್ಯರ್ಥಿಗಳು ಇವತ್ತು ಈ ಎಕ್ಸಾಮಲ್ಲಿ ಭಾಗಿಯಾಗ್ತಾರೆ. ಎಲ್ಲರಿಗೂ ಬಹಳ ಸುಲಭವಾಗಿ ಎಕ್ಸಾಮ್ ಬರೀಲಿಕ್ಕೆ ನಾವು ಒಂದು ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ವಿ. ಇದು ಏನಂದರೆ ಬೆಳಗಾವಿ ನಡೀತಿರ್ತಕ್ಕಂಥ ಏನು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆನ ಖುದ್ದು ಜಿಲ್ಲಾಧಿಕಾರಿಗಳೇ ಒಂದು ಸಮ್ಮುಖದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ರವಾನೆ ಮಾಡ್ತಿರ್ತಕ್ಕಂಥ ದೃಶ್ಯಗಳು ನೋಡೋದಾದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಒಂದು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿದೆ. ಯಾವುದೇ ಕಾರಣಕ್ಕೂ ನೀಟ್ ಪರೀಕ್ಷೆ ಆಗಿರ್ಬೋದು, ಈ ಹಿಂದೆ ನಡೆದಂಥ ಏನು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಬೇರೆ ಬೇರೆ ಪರೀಕ್ಷೆಗಳು ಯಾವ ರೀತಿ ಅಕ್ರಮ ನಡೆದು ಅಂಥ ಅಕ್ರಮ ನಡೆಯೋದಕ್ಕೆ ಅವಕಾಶ ಇಲ್ಲ. ಯಾವುದೇ ಕಾರಣಕ್ಕೂ ಪ್ರಶ್ನೆ ಪತ್ರಿಕೆ ಲೀಕ್ ಆಗಬಾರ್ದು ಮತ್ತು ಏನು ಪರೀಕ್ಷಾ ಕೊಠಡಿಯಲ್ಲಿ ಕೂಡ ಯಾವುದೇ ರೀತಿಯ ಅಕ್ರಮ ನಡೆಯದಂತೆ ಮತ್ತು ಅದನ್ನು ತಡೆಗಟ್ಟು ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್, TV5 ಬೆಳಗಾವಿ.